ವೈನತೆಯ ನನ್ನನ್ನ ಅವಮಾನಿಸಿದ್ರು ದೂಷಣೆ ಮಾಡಿದ್ರು ಸಹಿಸ್ಕೋತೀನಿ. ಬಂದಿದ್ದು ದಿಗಂಬರ ಅನ್ನೋದು ನನಗೆ ಗೊತ್ತಾಗ್ಲೇ ಇಲ್ಲ. ನಿನ್ನನ್ನು ಅವಮಾನಿಸಿದ್ರೆ ನೀನ್ ಸುಮ್ನೆ ಇರ್ಬೋದು, ಆದ್ರೆ ನನ್ ದೈವನ ಅವಮಾನಿಸಿದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ಅವನು ಎಷ್ಟೇ ಶಕ್ತಿವಂತನಾಗಿದ್ರು ನನ್ ಖಡ್ಗಕ್ಕೆ ಬಲಿಯಾಗ್ಬೇಕು, ಇಲ್ಲ ನಾನೇ ಬಲಿಯಾಗ್ಬಿಡ್ತೀನಿ. ಕುಮಾರ ಧನಂಜಯ ವರ್ಮ, ನಿನ್ನ ಭಕ್ತಿಗೆ ಮೆಚ್ಚಿ ಬಂದಿದ್ದೀನಿ. ಅಷ್ಟೇ ಅಲ್ಲ, ನಿನ್ನ ಮನಸ್ಸಿನ ಭಾರ ನನಗೆ ಅರ್ಥ ಆಗುತ್ತೆ. ಆದ್ರೆ ಎಲ್ಲಾ ಕಾರ್ಯದಲ್ಲೂ ಆವೇಶ ಕೆಲ್ಸಕ್ಕೆ ಬರಲ್ಲ. ಶಿಶುಪಾಲ 100 ತಪ್ಪು ಮಾಡೋವರೆಗೂ ಶ್ರೀಕೃಷ್ಣ ಪರಮಾತ್ಮ ಕಾಯೋ ಅವಶ್ಯಕತೆ ಏನಿತ್ತು? ಹಾಗೆ ಆ ದಿಗಂಬರ ಅಹಂಕಾರದಿಂದ ನಿನ್ನ ಎದೆ ಮೇಲಿರೋ ನನ್ನ ಪದಕವನ್ನ ತುಳಿದು ದೈವವನ್ನ ಅವಮಾನಿಸಿದ್ದಾನೆ. ಅವನು ಕ್ಷಮೆಗೆ ಅನರ್ಹ. ಆ ದಿಗಂಬರ ಪಂಚಭೂತಗಳನ್ನ ಈಗ ಎದುರಿಸಬೇಕಾಗಿದೆ. ಏನೇ ನಡೆದ್ರೂ ಲೋಕ ಕಲ್ಯಾಣಕ್ಕೋಸ್ಕರನೇ. ಹಾಗೆ ಆಗ್ಲಿ ವೈನತೆಯ, ನೀವು ಹೇಳಿರೋ ಸಮಯಕ್ಕೋಸ್ಕರ ನಿಷ್ಠೆಯಿಂದ ಕಾಯ್ತೀನಿ. ನನ್ನ ಎದೆಯಲ್ಲಿರೋ ರೋಷಾಗ್ನಿನ ಇನ್ನೂ ಹೆಚ್ಚಿಸ್ತಾ ಹೋಗ್ತೀನಿ. ಶಾಂತಿಯಿಂದ ಇರು. ದಿಗಂಬರ, ಕಾಯ್ತಿದ್ದೀನಿ ನೀನ್ ನನ್ನ ಎದುರು ಬರೋ ಕ್ಷಣಕ್ಕೋಸ್ಕರ, ನಿನ್ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೋಸ್ಕರ. ಏನಾಯ್ತು ಪುಣ್ಯ? ಯಾಕೆ ಪಿಕ್ಕಳಿಕೆ ನಿಲ್ತಿಲ್ಲ? ಅದೇ ಅರ್ಥ ಆಗ್ತಿಲ್ಲ. ನೀರ್ ಕುಡಿದ್ರೂ ಕಡಿಮೆ ಆಗ್ತಿಲ್ಲ. ಬಿಕ್ಕಳಿಕೆ ನಿಲ್ತಿಲ್ಲ ಅಂದ್ರೆ ಯಾರೋ ನಿನ್ನ ನೆನ್ಪಿಸ್ಕೋತಿದ್ದಾರೆ ಅಂತ ಅರ್ಥ. ಇಲ್ಲ ಅಂದ್ರೆ ಯಾರೋ ಕಾಯ್ತಿದ್ದಾರೆ ಅಂತ ಅರ್ಥ. ನಿನ್ನ ನೆನ್ಪಿಸ್ಕೊಳ್ಳೋರೆಲ್ಲ ಇಲ್ಲ ಇದ್ದಾರೆ ಅಂದ್ಮೇಲೆ ಯಾರೋ ನಿಂಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಇರು, ನಿಂಗೋಸ್ಕರ ಮಜ್ಜಿಗೆ ತಗೊಂಡ್ಬರ್ತೀನಿ. ಅನಿರುದ್ಧ್, ನಿನಗೆ ಯಾಕೆ ಶ್ರಮ? ಹಾಗೇನೂ ಇಲ್ಲ, ನೀನ್ ಸುಮ್ಮನೆ ಕೂತಿರು. ಪುಣ್ಯ, ಇದು ಹೇಗ್ ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಅದು ಅಷ್ಟು ಸುಲಭ ಅಲ್ಲ ಅನಿರುದ್ಧ್. ಪ್ಲೀಸ್ ಪುಣ್ಯ, ನಂಗೂ ಹೇಳ್ಕೊಡ್ತೀಯಾ? ಅನಿರುದ್ಧ್, ಅದ್ ಹಾಗಲ್ಲ. ಅವೆಲ್ಲ ಆಗಲ್ಲ. ಇವಾಗ ನನ್ನ ಕೈಯಾರೆ ನಿಂಗೆ ಮಜ್ಜಿಗೆ ಮಾಡ್ಕೊಡ್ಬೇಕು. ನೀನ್ ಬಾ. ಇವಾಗ ಅರ್ಥ ಆಯ್ತಾ? ಹೀಗ್ ಮಾಡ್ಬೇಕು. ಹೇಳ್ಕೊಟ್ರೆ ಆಗಲ್ಲ, ನಂಗೂ ಕಲ್ಸ್ಕೊಡ್ಬೇಕು. ಸರಿ, ನನ್ ಕೈ ಹಿಡ್ಕೋ ಬಾ.
ಪುಣ್ಯ, ಏನು ನನಗೆ ಒಂದು ಚಿಕ್ಕ ಕೆಲಸ ಮಾಡಬೇಕು ಅನ್ನಿಸ್ತಿದೆ. ಚಿಕ್ಕ ಕೆಲ್ಸನಾ? ಏನದು? ಅದು ಅದು ಏಯ್, ಏನಾಯ್ತು? ಕಣ್ಣು ಉರಿತಾ ಇದೆ. ಓಹ್, ಕಣ್ಣಿಗೆ ಮಜ್ಜಿಗೆ ಬಿದ್ಬಿಡ್ತಾ? ಈ ಥರ ಕಣ್ಣಿಗೆ ಏನಾದರೂ ಬಿದ್ದರೆ ಐ ಕೂಲಿಂಗ್ ಅಂತ ಟ್ರೀಟ್ಮೆಂಟ್ ಇದೆ. ಇರು, ಅದನ್ನು ಮಾಡ್ತೀನಿ. ನಿನ್ ಪ್ರೀತಿ ನನಗಿಷ್ಟೊಂದು ಕಾಳಜಿ ತೋರಿಸ್ತಿದ್ರೆ ಮತ್ತೆ ನನಗೆ ಕಣ್ ಬಂದಿರೋ ಹಾಗೆ ಅನಿಸ್ತಿದೆ ಅನಿರುದ್ಧ್. ಪರ್ಣಿಕಾ, ಈ ಕಣ್ ಬಂದಿರೋ ತರ ಅನಿಸ್ತಿದ್ಯಾ? ಗಟ್ಟಿಯಾಗಿ ಕತ್ತಿಸ್ಕಿದ್ರೆ ಪ್ರಾಣ ಹೋಗೋ ತರನೂ ಅನ್ಸುತ್ತೆ. ಪರ್ಣಿಕಾ, ಪರ್ಣಿಕಾ, ಎದ್ದೇಳು ಪುಣ್ಯ. ಕಣ್ ಕಾಣಿಸ್ದೇ ಇರೋ ಹುಡುಗಿ ಮೇಲೆ ಕೈ ಮಾಡಕ್ಕೆ ನಾಚಿಕೆ ಆಗಲ್ವಾ? ದಿನ ಕಳಿತಿದ್ದಾಗೆ ನೀನು ಕ್ರೂರಿ ಆಗ್ತಾ ಹೋಗ್ತಾ ಇದೀಯಾ. ನಿನ್ನೆ ಮೊನ್ನೆವರೆಗೂ ಪ್ರೀತಿಯಿಂದ ನೋಡ್ಕೊತಿದ್ದ ನೀವೇ ಈ ಮಧ್ಯೆ ನನ್ ಪಾಲಿಗೆ ಶತ್ರುವಾಗಿ ಬದಲಾಗ್ತಿದ್ದೀರ ಮಾವಯ್ಯ. ಯಾಕೆ ಯಾಕೆ ಇದರ ಬದಲಾಗ್ತಿದ್ದೀರ ಮಾವಯ್ಯ? ಯಾಕೆ ಹಾಗೆ ಬದಲಾದಂತ ನಿನಗೆ ಗೊತ್ತಿಲ್ವಾ? ನಿನಗ್ ಮಾತ್ರ ಅಲ್ಲ, ಇಲ್ಲಿರೋ ಎಲ್ರಿಗೂ ಗೊತ್ತು. ಪರ್ಣಿಕಾ, ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳೋ ವ್ಯವಧಾನ ನನಗಿಲ್ಲ. ಪ್ರೀತಿಸಿದ್ರೆ ಪ್ರೀತಿ ಮಾಡೋರ್ನ ಕಣ್ಣಿನ ರೆಪ್ಪೆ ತರ ಕಾಪಾಡ್ಕೋಬೇಕು. ಅದು ಪುಣ್ಯ ಗೊತ್ತು. ಸಾಮಾನ್ಯ ಮನುಷ್ಯರಿಗಾಗ್ದಿರೋಂಥ 4 ಬಾಗಿಲ್ನ ತೆರೆಸಿದ್ಲು. ಎಷ್ಟೋ ಕಷ್ಟಪಟ್ಟು ಅಮೃತ ಕಲಶನ ತಂದು ನನ್ನ ಮಗನ್ನ ಕಾಪಾಡಿದ್ಲು. ಅದು ಪ್ರೀತಿ ಅಂದ್ರೆ. ಇನ್ನೊಂದ್ಸಲ ಅನಿರುದ್ಧ್ ಪುಣ್ಯನ ಬೇರೆ ಮಾಡೋದಕ್ ನೋಡಿದ್ರೆ ನನ್ ತಂಗಿ ಮಗಳು ಅಂತ ನೋಡ್ದೆ ಸಾಯಿಸ್ಬಿಡ್ತೀನಿ. ಮಾವಯ್ಯ, ನಿನ್ ಮಾವನೇ ಮಾತಾಡ್ತಿದ್ದೀನಿ, ಹೊರಗ್ ನಡೆ. ನಡಿ ಹೊರಗಡೆ. ಪುಣ್ಯ, ಇಲ್ಲಿವರೆಗೂ ನಮ್ಮ ಕೈಯಿಂದ ನಿನ್ಗೇನು ಕೊಟ್ಟಿಲ್ಲ ಅಮ್ಮ. ನಿನಗೋಸ್ಕರ ಹೊಸ ಬಟ್ಟೆ ತಂದಿದ್ದೀವಮ್ಮ. ಅಯ್ಯೋ ಅಮ್ಮ, ಇದೆಲ್ಲ ಇವಾಗ ಯಾಕೆ? ನಾನು ಹೇಳ್ತೀನಿ ಬನ್ನಿ.
ಇಬ್ರು ಸಾಕ್ಷಾತ್ ಸೀತಾರಾಮ ತರ ಇದ್ದೀರಾ. ನೀವಿಬ್ರು ಯಾವತ್ತೂ ಹೀಗೆ ಸಂತೋಷವಾಗಿಯೇ ಇರಬೇಕು. ಆದಷ್ಟು ಬೇಗ ನಿಮ್ಮಿಬ್ರನ್ನ ಹಸೆಮಣೆಯಲ್ಲಿ ನೋಡೋ ಆಸೆ ನನಗೆ. ನನಗೂ ಅನಿರುದ್ಧ ಜೊತೆ ಜೀವನ ಹಂಚ್ಕೋಬೇಕು ಅಂತಾನೆ ಇದೆ. ನಿಮ್ಮೆಲ್ಲರ ಜೊತೆನೂ ಇರಬೇಕು ಅನ್ನೋ ಆಸೆನೂ ಇದೆ. ಆದ್ರೆ ನನ್ನ ಹಣೆ ಬರದಲ್ಲಿ ಅದು ಬರ್ದಿಲ್ಲ. ಅಮ್ಮ ನಾಗಮ್ಮ, ನಡೆದಿದ್ದೇನೆಲ್ಲ ನೋಡ್ತಾನೆ ಇದೆಯಾ ಅಲ್ವಾ? ನನ್ ಮನ್ಸಲ್ಲಿ ಅನಿರುದ್ಧ ಇದ್ದಾನೆ ಅಂತ ಗೊತ್ತಾಗೋದಕ್ಕೂ ಮುಂಚೆ ಅನಿರುದ್ಧ ಪ್ರೀತಿನ ನಾನು ಪರಿಗಣಿಸ್ಲೇ ಇಲ್ಲ. ಇನ್ನೇನ್ ನನ್ ಮನ್ಸಲ್ಲಿರೋ ಮಾತನ್ನ ಹೇಳುವಂತ ಸಮಯದಲ್ಲಿ ನನ್ ಕಣ್ಣು ಹೊರಟೋಯ್ತು. ಯಾವಾಗ್ಲೂ ಜಾತಿ ಹಣ ಅಂತ ನನ್ನ ಕೀಳಾಗಿ ನೋಡ್ತಾ ಇದ್ದಿದ್ದ ಯಜಮಾನ್ರು ಕೂಡ ನನ್ನ ಮನ್ಸಲ್ಲಿ ಅನಿರುದ್ದಿದ್ರೆ ಪರ್ಣಿಕಾ ಕೊಟ್ಟಿರೋ ಮಾತನ್ನು ಮೀರಿ ನನ್ನ ಜೊತೆ ಅವನಿಗೆ ಮದುವೆ ಮಾಡಿಸ್ತೀನಿ ಅಂದ್ರು. ಆದ್ರೆ ಇವಾಗ ನಾನು ಹೇಳಕ್ಕಾಗದೇ ಇರೋ ಪರಿಸ್ಥಿತಿ. ಅನಿರುದ್ಧನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಮನ್ಸಲ್ಲಿ ಅನಿರುದ್ಧ ಮೇಲೆ ಅಷ್ಟು ಪ್ರೀತಿ ಇದ್ರು. ಬೇರೆ ದಾರಿ ಇಲ್ದೆ ಆ ದಿಗಂಬರನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ನಮ್ಮಮ್ಮ ಮಹಾದೇವಿ ಮೇಲೆ ಪ್ರಮಾಣ ಮಾಡಿ ಮಾತು ಕೊಡ್ಬೇಕಾಗಿ ಬಂತು. ಕೊಟ್ಟ ಮಾತನ್ನ ಉಳಿಸ್ಕೊಳ್ದೆ ಬೇರೆ ದಾರಿ ಇಲ್ಲ. ಇನ್ನೊಂದ್ ಕಡೆ ಅನಿರುದ್ಧನ್ ಮೇಲೆ ತುಂಬಾ ಆಸೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಅದು ಅಲ್ಲದೆ ಸಮಯ ಮೀರ್ತಾ ಮೀರ್ತಾ ದಿಗಂಬರನ್ ಜೊತೆ ಮದ್ವೆ ಮಾಡ್ಕೊಳ್ಳೋ ಸಮಯ ಕೂಡ ಬಂದಿದೆ. ಯಾಕಮ್ಮ ನನಗಿಷ್ಟು ಕಷ್ಟಗಳು? ಇವಾಗ ನಾನು ಏನ್ ಮಾಡೋದು? ಅನಿರುದ್ಧ ಮನ್ಸಲ್ಲೇ ಇಟ್ಕೊಂಡು ದಿಗಂಬರನ್ ಜೊತೆ ಹಸೆಮಣೆ ಮೇಲೆ ಹೇಗೆ ಕೂತ್ಕೊಳ್ಳಿ ನಾನು? ನನ್ನ ಕತ್ತಲ್ಲಿ ದಿಗಂಬರನ್ ಕೈಯಲ್ಲಿ 3 ಗಂಟೆನ ಹಾಕಿಸ್ಕೊಂಡಿದ್ ಕ್ಷಣನೇ ನಾನು ಸಾಯೋದಂತೂ ಖಂಡಿತ. ನನಗೆ ಸಾಯೋದಕ್ಕೆ ಆಸೆ ಇಲ್ಲ. ಅನಿರುದ್ಧ ಜೊತೆ ಜೀವನ ಹಂಚ್ಕೋಬೇಕು ಅಂತಾನೆ ಇದೆ. ಕಣ್ಣುರಿತಾ ಇದೆ. ಯಾರು ನೀವು? ಯಾರಿರೋದಿಲ್ಲಿ? ಯಾರಿದನ್ ಮಾಡಿದ್ದು? ಅಮ್ಮ ನನ್ ಕಣ್ಣು ನಿನಗೆ ಕಣ್ಣು ಮಾತ್ರ ಉರಿತಾ ಇದೆ ಕಣೆ. ನನ್ ಭಾವನ ವಿಷಯಕ್ಕೆ ಹೋದ್ರೆ ನನ್ನ ಮೈಯೆಲ್ಲ ಉರಿದು ಹೋಗಿ ನಿನ್ನ ಈಗಿಂದೀಗ್ಲೇ ಸಾಯಿಸಿಬಿಡೋಣ ಅನ್ಸುತ್ತೆ. ಪರ್ಣಿಕಾ! ಹೌದು ಕಣೆ, ಪರ್ಣಿಕಾನೆ. ಮರ ಕಡಿದ್ರೂ ಬೇರೆ ಉಳ್ಕೊಳ್ಳೋ ಹಾಗೆ ನಿನ್ನ ಕಣ್ಣು ಹೋದ್ರೂ ನಿನ್ನ ಆಸೆಗಳು ಮಾತ್ರ ಸತ್ತಿಲ್ಲ ಕಣೆ. ಅಷ್ಟಕ್ಕೂ ಕುರುಡಿ ನೀನು. ನನ್ ಭಾವನ್ನ ಮದ್ವೆ ಮಾಡ್ಕೊಳ್ಳೋ ಯೋಗ್ಯತೆ ನಿನಗೇನೆ ಇದೆ? ಹಸುವಾದ್ರೆ ಊಟ ಬಡ್ಸಕ್ಕಾಗತ್ತಾ? ನನ್ ಭಾವಂಗೆ ಸ್ನಾನ ಮಾಡೋದಕ್ಕೆ ನೀರಿಡಕ್ಕಾಗತ್ತಾ? ಕನಿಷ್ಠ ಪಕ್ಷ ಮಲ್ಗೋದಕ್ಕೆ ಸರಿಯಾಗಿ ಹಾಸಿಗೆ ಹಾಸಕ್ಕಾಗತ್ತಾ? ನಿನ್ ಕೈಲಿ ಏನೇ ಮಾಡಕ್ಕಾಗತ್ತೆ? ನಿನ್ನ ಮದ್ವೆ ಮಾಡ್ಕೊಂಡು ನನ್ ಭಾವ ಸುಮ್ನೆ ಕಷ್ಟ ಪಡ್ಬೇಕಾ?
ಮನುಷ್ಯನ ಜೀವನದಲ್ಲಿ ಲೋಪಗಳಿರ್ಬೇಕೇ ಹೊರತು ಮನುಷ್ಯನ ಜೀವನನೇ ಲೋಪ ಆಗ್ಬಾರ್ದು. ಪ್ರೀತಿ ಅನ್ನೋದು ಶರೀರ ನೋಡಿ ಹುಟ್ಟೋದಲ್ಲ, ಮನಸ್ಸನ್ನ ನೋಡಿ ಹುಟ್ಟುವಂಥದ್ದು. ನನಗೆ ದೇಹದಲ್ಲಿ ಈಗ ಲೋಪ ಆಗಿರ್ಬೋದು, ನಿನಗೆ ಮನಸ್ಸಲ್ಲೇ ಲೋಪ ಆಗೋಗಿದೆ. ನೀನ್ ಹೇಳಿರೋ ದೇವ್ರೆ ನನ್ನ ಕೋರಿಕೆನ ಕೇಳಿಸ್ಕೊಂಡ ಅನ್ಸುತ್ತೆ ಕಣೆ. ಅದಕ್ಕೆ ನಿನ್ ಕಣ್ಣು ಹೋಗೋ ಥರ ಮಾಡಿ ನಿನ್ನನ್ನ ನನ್ನ ಭಾವನಿಂದ ದೂರ ಮಾಡಿರೋದು. ಇನ್ನು ನೀನು ಶಾಶ್ವತವಾಗಿ ಏನಾದ್ರೂ ದೂರ ಆದ್ರೆ ನನ್ ಭಾವ ಮದ್ವೆ ಆಗೋದು ನನ್ನನ್ನೇ. ದಿಗಂಬರ, ಆದಷ್ಟು ಬೇಗ ಇವಳನ್ನ ಮದ್ವೆ ಮಾಡ್ಕೊ. ನೀನು ನಿನ್ನ ಪ್ರೀತಿನ ಗೆದ್ದು ನನ್ನ ಪ್ರೀತಿನೂ ಗೆಲ್ಲೋ ಥರ ಮಾಡು. ನಿನ್ಗೆ ಹಾಲಿನ ಅಭಿಷೇಕ ಮಾಡ್ಬಿಡ್ತೀನಿ. ಅಂದ್ರೆ ನೀನು ಅಷ್ಟನ್ಮನ ಯಾಕೆ? ನಿನ್ನ ಮತ್ತೆ ದಿಗಂಬರನ ಮದ್ವೆ ದಿಬ್ಬಣದಲ್ಲಿ ನಾನು ಡ್ಯಾನ್ಸ್ ಮಾಡೋದಂತೂ ಖಂಡಿತ. ನಿಜವಾಗ್ಲೂ ನೀನೊಬ್ಳು ಹೆಣ್ಣೇನಾ? ನನ್ನ ಅನಿರುದ್ಧ್ ಕನ್ಸಲ್ಲೂ ಕೂಡ ನಿನ್ನ ಹೆಂಡತಿಯಾಗಿ ಒಪ್ಕೊಳ್ಳಲ್ಲ. ಅನಿರುದ್ಧ್ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ನಿಜಾನೇ? ನೀನ್ ಏನ್ ಮಾಡಿದ್ಯಾ? ದಿಗಂಬರಗ್ ಏನ್ ಮಾತ್ ಕೊಟ್ಟಿದ್ಯಾ ಅಂತ ನಾನು ಹೋಗಿ ಹೇಳ? ನಾನು ಹೇಳಿದ ಮರುಕ್ಷಣನೇ ನನ್ ಭಾವ ದಿಗಂಬರನ್ ಜೊತೆ ಜಗಳ ಮಾಡ್ತಾನೆ. ದಿಗಂಬರಂಗಿರೋ ಶಕ್ತಿಗೆ ನನ್ ಭಾವನ್ನ ಅವನ್ ಸಾಯಿಸಿದ್ರು ಸಾಯಿಸ್ಬೋದು. ತುಂಬಾ ತಡ ಮಾಡೋದ್ಯಾಕೆ? ನಾನು ಹೋಗಿ ಹೇಳ? ಅಯ್ಯೋ ಬೇಡ ಪರ್ಣಿಕಾ, ಅನಿರುದ್ಧ್ಗೆ ವಿಷಯ ಗೊತ್ತಾಗ್ಬಾರ್ದು. ಅವನ್ ಸಹಿಸ್ಕೊಳಲ್ಲ. ಹಾಗಾದ್ರೆ ನನ್ನ ಭಾವನ ನೀನು ಮರ್ತು ಬಿಟ್ಟು ಶಾಶ್ವತವಾಗಿ ನನ್ನ ಭಾವನಿಂದ ನೀನು ದೂರ ಆಗ್ಬೇಕು. ನಾನ್ ದೂರ ಆದ್ರೆ ಅನಿರುದ್ಧ್ ದಿನ ಮದ್ವೆ ಮಾಡ್ಕೋತಾನ? ನೀನ್ ಏನು ಯೋಚನೆ ಮಾಡ್ಬೇಡ. ನನ್ ಭಾವನ್ ಜೊತೆ ನಾನು ಅದ್ ಹೇಗ್ 3 ಗಂಟೆ ಹಾಕಿಸ್ಕೋಬೇಕೋ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ನೀನ್ ಆ ದಿಗಂಬರನಿಂದ ಹೇಗ್ ತಪ್ಪಿಸ್ಕೋಬೇಕು ಅಂತ ಮೊದ್ಲು ಯೋಚನೆ ಮಾಡೇ ಕುರುಡಿ. ಎಲ್ಲ ಕರ್ಕೊಂಡು ಹೋಗ್ತಾ ಬಾ ದಿಗಂಬರ. ಇದ್ದಾರೆ. ಗಂಗಾ, ಏನಿದೆಲ್ಲ? ಸಂಪ್ರದಾಯನೇ. ಅರ್ಶನ ಹಚ್ಚಿ ಮಂಗಳ ಸ್ನಾನ ಮಾಡಿಸಿ ಮದ್ವೆ ಹುಡುಗನ್ ತರ ತಯಾರು ಮಾಡೋದೆ. ಅಯ್ಯೋ, ಇಂದು ಬಾರೆ. ಆಯ್ತು ಗಂಗಾ. ಏನೋ ಪಿಂಜಾರಿ, ದಿಗಂಬರನ್ನ ಕರ್ಕೊಂಡೋಗಿ ಮದ್ವೆ ಹುಡುಗನ್ ತರ ತಯಾರು ಮಾಡ್ಕೊಂಬಾ. ನಿನ್ನ ನೋಡ್ತಾ ಇದ್ರೆ ನನ್ ದೃಷ್ಟಿನೇ ಬೀಳುತ್ತೆ ದಿಗಂಬರ. ಮದ್ವೆ ಹುಡುಗನ್ ಕಳೆ ಎದ್ದು ಕಾಣಿಸ್ತಾ ಇದೆ. ಏನಂತೀರೇ? ಹೌದು ಗಂಗಾ, ನೀನ್ ಹೇಳಿದ್ದು ಅಕ್ಷರಶಃ ಸತ್ಯ. ಸರಿ ಸಾಕು, ನಿಲ್ಸಿ. ನನ್ನ ಹೃದಯದಲ್ಲಿರೋ ದೇವತೆ ಗುಡಿಲಿದ್ದಾಳೆ. ಹೋಗಿ ಅರಿಶಿನ ಹಚ್ಚಿ ಮಂಗಳ ಸ್ನಾನ ಮಾಡಿಸಿ. ಗಂಗಾ, ನೀನು ಕೂಡ ಹೋಗು. ಇದು ನನ್ನ ಆಜ್ಞೆ ಅಂತ ಪುಣ್ಯನ್ಗೆ ಹೇಳಿ. ಬನ್ರೆ.